ಸಂಗೀತಾ ಹುಳ್ಳ ಮಾಡೆಲ್ ನನ್ನ ಜೊತೆ ಚರ್ಚೆಯಲ್ಲಿದ್ದಾರೆ. ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ ತಮಗೆ. ನಮಸ್ತೆ ಸರ್. ಬಹುಶಃ IT ಸಿಟಿಯಲ್ಲಿ ನಿಜವಾದಂಥ ಸೌಂದರ್ಯಕ್ಕಿಂತ ಕೃತಕ ಸೌಂದರ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಲಾಗ್ತಿದೆಯಾ ಅಂತ ಇವತ್ತಿನ ದಿನಮಾನಸದಲ್ಲಿ 21ನೇ ಶತಮಾನದಲ್ಲಿ ನಾವಿದ್ದೀವಿ. ಬದಲಾಗ್ತಾ ಇರುವಂಥ ಕಾಲಘಟ್ಟದಲ್ಲಿ ಎಲ್ಲೋ ಒಂದು ಕಡೆ ಆಂತರಿಕ ಸೌಂದರ್ಯಕ್ಕಿಂತ ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚಿನ ಬೆಲೆಯನ್ನು ನಾವು ಕೊಡ್ತಾ ಇದ್ದೀವ ಅಂತ, ಮಾರು ಹೋಗ್ತಾ ಇದ್ದೀವ ಅಂತ. ಈಗ ಅದು ಆ್ಯಕ್ಚುಯಲ್ ಪ್ರಾಬ್ಲಮ್ ಎಲ್ಲಿಂದ ಬಂತಂತ ಹೇಳಿದ್ರೆ, ಈಗ ಮೂವಿ ಸ್ಟಾರ್ಸ್ ಇದ್ದಾರಲ್ಲ, ಆ್ಯಕ್ಟ್ರೆಸ್ ಇರ್ಬೋದು, ಮಾಡೆಲ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಇದ್ದಾರಲ್ಲ, ಅವ್ರನ್ನ ನೋಡ್ತಾರೆ ಜನರು. ಈಗ ನಾರ್ಮಲ್ ಜನರು ಏನೀಗ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ IT ಎಂಪ್ಲಾಯೀಸು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಆ್ಯಕ್ಟರ್ ನೋಡು ಹೆಂಗಿದ್ದಾರೆ, ಪರ್ಫೆಕ್ಟ್ ಶೇಪ್ ಇದ್ದಾರೆ, ಮತ್ತು ಪರ್ಫೆಕ್ಟ್ ಫೇಸು, ಪರ್ಫೆಕ್ಟ್ ಬಾಡಿ, ಆ ರೀತಿಯ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಸರ್. ಈಗ ನಿಮ್ಮದು ಏನಂತ ಹೇಳಿದ್ರೆ ನೋಸ್ ಹೀಗೆ ಇರಬೇಕು ಅಂತ ಒಂದು ಏನೋ ಒಂದು ಇದಿದೆ, ಈಗ ಲೆಕ್ಕಾಚಾರ ಇದೆ. ಈಗ ನೀವು ಆ್ಯಕ್ಟಿಂಗ್ ಫೀಲ್ಡಿಗೆ ಹೋದ್ರೆ ಅಲ್ಲಿ ಗೊತ್ತಾಗುತ್ತೆ. ಈಗ ನೀವು ಬಾಲಿವುಡ್ ಸೆಲೆಬ್ರಿಟೀಸನ್ನೆಲ್ಲ ನೋಡ್ಬೋದು, ಅವ್ರು ಮೊದಲು ಹೇಗಿದ್ರು, ಈಗ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ಹೇಗಿರ್ತಾರೆ, ಇಂಡಸ್ಟ್ರಿಗೆ ಹೋಗಿ ಒಂದು 4-5 ಫಿಲ್ಮ್ ಆದಮೇಲೆ ಹೇಗಿರ್ತಾರೆ, ಆವಾಗ ನಿಮಗೆ ಅದರಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಕಾಣ್ಲಿಕ್ಕೆ ಸಿಗುತ್ತೆ ಸರ್. ಈಗ ನೋಡಿ, ನೀವು ಮೊದಲು ಶಿಲ್ಪಾ ಶೆಟ್ಟಿ ಅವ್ರು ಹೆಂಗಿದ್ರು, ಈಗ ಎಷ್ಟು ಚೆನ್ನಾಗಿದ್ದಾರೆ. ಈಗ ಅವ್ರಿಗೆ 52 ವರ್ಷದವರು, ಈಗ ವುಮೆನ್ಸ್ ಹೇಗಿರ್ಬೋದು, ಬಟ್ ಅವ್ರು ಹೆಂಗಿದ್ದಾರೆ, ಅದಕ್ಕೆ ಜನರು ಯಾವಾಗಲೂ ಹೇಳ್ತಾರೆ, ಅಯ್ಯೋ ನಾನಷ್ಟು ಚೆನ್ನಾಗಿಲ್ಲ, ನನ್ನ ಫೇಸ್ ಚೆನ್ನಾಗಿಲ್ಲ, ನಂದು ಏನಂತ ಹೇಳಿದ್ರೆ ನಂದು ಬಣ್ಣ ಚೆನ್ನಾಗಿಲ್ಲ ಅಂತ ಕೀಪ್ ಆನ್ ಕಂಪ್ಯಾರಿಸನ್ ಮಾಡ್ತಾರೆ ಸರ್. ಅದು ಒಳ್ಳೇದಲ್ಲ ಆ್ಯಕ್ಚುಲಿ. ಈಗ ಏನಂತ ಹೇಳಿದ್ರೆ ಈಗ ಸ್ವಾಭಾವಿಕವಾಗಿ ನ್ಯಾಚುರಲ್ ಬ್ಯೂಟಿ ಅಂತ ಇರುತ್ತಲ್ಲ ಸರ್, ಅದು ರಿಯಲಿ ಗುಡ್ ಆ್ಯಕ್ಚುಲಿ. ಈಗ ನೀವು ಪ್ಲಾಸ್ಟಿಕ್ ಸರ್ಜರಿಗೆ ಹೋಗಿರ್ತಾರೆ, ಕಾಸ್ಮೆಟಿಕ್ ಸರ್ಜರಿಗೆ ಹೋಗಿರ್ತಾರೆ, ಅದೆಲ್ಲ ಆ್ಯಕ್ಚುಲಿ ಫೇಕ್. ಅದರಿಂದ ಒಂದು ಸೈಡ್ ಎಫೆಕ್ಟು ಇರುತ್ತೆ, ಅದರಿಂದ ನಂಬರ್ ಆಫ್ ಒಂದು ಹೆಲ್ತ್ ಇಶ್ಯೂಸನ್ನು ಫೇಸ್ ಮಾಡಲಿಕ್ಕೆ ಸಿಗುತ್ತೆ ಸರ್. ಬಟ್ ಅದಕ್ಕಿಂತ ನಾನು ಹೇಳೋದು ಪ್ರಕಾರ, ನಾವು ಏನೇ ಮಾಡೋದಿದ್ರು ಕೂಡ ನಮ್ಮ ಫೇಸಲ್ಲಿ ಏನೋದಿದ್ರೆ ಕೂಡ ಒಂದು ನ್ಯಾಚುರಲ್ ಆಗಿ ನಾವು ಅದನ್ನು ಕರೆಕ್ಟ್ ಮಾಡ್ಕೊಳ್ಬೇಕೆ ಹೊರತು ಈ ಪ್ಲಾಸ್ಟಿಕ್ ಸರ್ಜರಿ ಇರ್ಬೋದು, ಕಾಸ್ಮೆಟಿಕ್ ಸರ್ಜರಿ ಅದೆಲ್ಲ ಅಷ್ಟು ಒಳ್ಳೇದಲ್ಲ ಅಂತಾನೆ ಹೇಳೋದು ಸರ್. ಎಸ್, ಮತ್ತೊಬ್ರು ಅತಿಥಿ ಜೂಮ್ ಲೈವ್ ಮೂಲಕ ಜಾಯ್ನ್ ಆಗ್ತಿದ್ದಾರೆ. ಪ್ರವೀಣ್ ಅವರು ಕಾರ್ಪೊರೇಟ್ ಪ್ರೊಫೆಷನ್ ಅವರ ಮೂಲ ಕರ್ತವ್ಯ ನಮ್ಮ ಜೊತೆ ಇದ್ದಾರೆ. ಪ್ರವೀಣ್ ಅವರು ನಮಸ್ತೆ. ಹಲೋ, ನಮಸ್ತೆ ಪ್ರವೀಣ್ ಅವರೇ. ನನ್ನ ಧ್ವನಿ ಕೇಳಿಸ್ತಿದೆಯಲ್ಲ? ಓಕೆ, ಬಹುಶಃ ನಮಸ್ತೆ, ಕೇಳಿಸ್ತಿದೆಯಲ್ವಾ ನನ್ನ ಧ್ವನಿ? ಕಶ್ಯಪ್ ಮಾತಾಡ್ತಿರೋದು ಎಲ್ರಿಗೂ. ಎಸ್, ನಮಸ್ತೆ ಮೇಡಮ್, ಚರ್ಚೆಗೆ ಸ್ವಾಗತ ತಮಗೆ. ಇವತ್ತಿನ ಪ್ರಶ್ನೆ ಎಲ್ರಿಗೂ ನಮಸ್ಕಾರ. ಎಸ್, ಇವತ್ತಿನ ಕ್ವೆಶನ್ ಏನಂದ್ರೆ, ಬ್ಯೂಟಿ ಸಿಟಿ ಅಂದ್ರೆ ಬ್ಯಾಂಗ್ಳೂರು IT ಸಿಟಿಯೇ ಅಥವಾ ಬ್ಯೂಟಿ ಸಿಟಿ ಆಗೋದ್ರಲ್ಲಿ ತಪ್ಪಿಲ್ಲ ಅಂತ ಒಂದು ಏನು ಚರ್ಚೆ ನಡೀತಾ ಇದೆ. ಸೌಂದರ್ಯ ಅನ್ನೋದು ನಮ್ಮ ಪ್ರಕಾರ ಆಯ್ಕೆ ಆಗಿರ್ಬೇಕೇ ಹೊರತು ಒತ್ತಡ ಆಗಿರ್ಬಾರ್ದು ಯಾವತ್ತಿದ್ರು. ಅನ್ನ ಅನ್ನೋದು ಒಂದು ಕಾಳಜಿ, ಅದು ಖಂಡಿತ ಎಲ್ಲ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರಲ್ಲೂ ಇರುತ್ತೆ. ಆದ್ರೆ ಅದನ್ನ ಆತ್ಮವಿಶ್ವಾಸದಿಂದ ಅದನ್ನ ಹೆಚ್ಚುಗೊಳಿಸ್ಕೋಬೇಕೇ ಹೊರತು ಶಸ್ತ್ರಚಿಕಿತ್ಸೆ ಅಥವಾ ಆಪರೇಷನ್, ಪ್ಲಾಸ್ಟಿಕ್ ಸರ್ಜರಿಯಿಂದ ಖಂಡಿತವಾಗ್ಲೂ ಸಾಧ್ಯ ಅಲ್ವೇ ಅಲ್ಲ. ಇಟ್ ಇಸ್ ಗೋನ್ ಬಿ ವೆರಿ ಟೆಂಟೇಟಿವ್. ಮತ್ತೆ ಟ್ರೆಂಡ್ಗಿಂತ ನಮ್ಮ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇಡಮ್ ಅವ್ರು ಹೇಳಿದ್ರು ಈಗ ಜಸ್ಟ್ ಸೆಲೆಬ್ರಿಟೀಸ್ನ ನೋಡಿ ಅಂತ. ನಾವು ಸೆಲೆಬ್ರಿಟೀಸ್ ಕಂಪ್ಯಾರಿಸನ್ ಮಾಡ್ಕೊಳ್ಳೋದಕ್ಕಿಂತ ಜನಸಾಮಾನ್ಯರು, ಬೇಸಿಕ್ ಕಾಮನ್ ಪೀಪಲ್ ಆಗಿ ನಾವು ಸೌಂದರ್ಯ ಹೆಚ್ಚಿಸ್ಕೊಳ್ಳೋದು ಅದು ನಮ್ಮ ಪರ್ಸನಲ್ ಚಾಯ್ಸ್ ಆಗಿದೆ. ಸೋಷಿಯಲ್ ಪ್ರೆಷರ್ ಆಗಿರಬಾರ್ದು. ಮತ್ತೆ ಯಾವುದೇ ರೀತಿಯಿಂದ ಒಂದು ಕಾಸ್ಮೆಟಿಕ್ಸ್ ತಗೊಂಡಾಗ ಇಟ್ ಇಸ್ ನಾಟ್ ರಾಂಗ್ ಅಂಟಿಲ್ ಅನ್ಲೆಸ್ ದೇ ಆರ್ ಸೇಫ್ ಮತ್ತೆ ವೆಲ್ ಇನ್ಫಾರ್ಮ್ಡ್. ಒಂದು ಒಳ್ಳೆ ಸರ್ಜರಿ ಆಗಿರ್ಬೋದು, ಒಂದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದ್ರೂ ಸಹ ರೈಟ್ ರೀಸನ್ಸ್ಗೋಸ್ಕರ ಅವಶ್ಯಕತೆ ಇದೆಯಾ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾ, ಅದರಿಂದ ಬೇರೆ ಏನಾದರೂ ನಿಜವಾಗ್ಲೂ ಕಾನ್ಫಿಡೆನ್ಸ್ ಹೆಚ್ಚಾಗತ್ತಾ, ಅದರಿಂದ ಉಪಯೋಗ ಇದೆಯಾ ಅಂತ ನೋಡ್ಕೊಂಡು ನಾವು ಅದನ್ನ ಆಪ್ಟ್ ಮಾಡ್ಕೋಬೇಕೇ ಹೊರತು ಅದನ್ನ ಅಪಿಯರೆನ್ಸ್ಗೋಸ್ಕರ, ತೋರ್ಪಡಿಕೆಗೋಸ್ಕರ, ಯಾರನ್ನೂ ಮೆಚ್ಚಿಸ್ಲಿಕ್ಕೋಸ್ಕರ ನಮ್ಮ ಅಂತನ್ನ ಹೆಚ್ಚಿಸ್ಕೋತಾ ಇದೀವಿ, ಅದನ್ನ ಮಾಡ್ಕೋತಾ ಇದೀವಿ ಅನ್ನೋದು ಖಂಡಿತ ತಪ್ಪು. ಬಿಕಾಸ್ ಬ್ಯೂಟಿ ಅನ್ನೋದು ಇಟ್ಸ್ ನಾಟ್ ಜಸ್ಟ್ ಇನ್ನರ್ ಬ್ಯೂಟಿ, ದ ಎಕ್ಸ್ಟರ್ನಲ್ ಬ್ಯೂಟಿ ಆಲ್ಸೋ ಮ್ಯಾಟರ್ಸ್ ಅ ಲಾಟ್ ಅಲ್ವಾ. ನಾವು ಪ್ರತಿ ಸಲ ಜನಸಾಮಾನ್ಯರಾಗಿ ನಾವು ಸೆಲೆಬ್ರಿಟಿಗಳನ್ನ ಕಂಪ್ಯಾರಿಸನ್ ಮಾಡ್ಕೋಬಾರ್ದು. ಅದು ನನ್ನ ಒಂದು ಪರ್ಸನಲ್ ಥಾಟ್. ಯಾಕಂದ್ರೆ ಸೆಲೆಬ್ರಿಟಿ ಅವರೇ ಆದಂತ ಒಂದು ರೊಟೀನ್ ಇರುತ್ತೆ, ಅದನ್ನ ನಾವೆಲ್ಲರೂ ಫಾಲೋ ಮಾಡ್ಲಿಕ್ಕಾಗಲ್ಲ. ಹೆಲ್ತ್ ಇಸ್ ವೆರಿ ವೆರಿ ಈಕ್ವಲಿ ಇಂಪಾರ್ಟೆಂಟ್, ಬ್ಯೂಟಿ ಇಸ್ ಈಕ್ವಲಿ ಇಂಪಾರ್ಟೆಂಟ್. ಬಟ್
ಆಸ್ ಆ್ಯಂಡ್ ದೆನ್ ವೆನ್ ಯು ರಿಯಲಿ ಹ್ಯಾವ್ ಸೆಲ್ಫ್ ಕಾನ್ಫಿಡೆನ್ಸ್, ಮತ್ತು ಅದಕ್ಕೊಂದು ಸೋಷಿಯಲ್ ವ್ಯಾಲಿಡೇಷನ್ ಇರಬೇಕು. ಅಂದರೆ ಅದು ನಮ್ಮ ಪರ್ಸ್ನಲ್ ಚಾಯ್ಸು. ಯಾವುದೋ ಸೊಸೈಟಿನಲ್ಲಿ ಅವ್ರನ್ನ ನೋಡಿದ್ವಿ ಇವ್ರನ್ನ ನೋಡಿದ್ವಿ ಹಾಗಿದ್ದಾರೆ, ಬಿಕಾಸ್ ಪ್ರತಿಯೊಬ್ಬರ ಬಾಡಿ ಮೆಟಬಾಲಿಸಮ್, ಬಾಡಿ ಶೇಪ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಇದು ಒಂದು ಪ್ರೆಷರ್ ಆಗಿರಬಾರ್ದು, ಇದೊಂದು ಪರ್ಸ್ನಲ್ ಚಾಯ್ಸ್ ಆಗಿರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಓಕೆ ಮೇಡಮ್, ಬಹುಶಃ ಈ ಮಾಡ್ಲಿಂಗ್ ಲೋಕದಲ್ಲಿ ಶಸ್ತ್ರಚಿಕಿತ್ಸೆ ಇಲ್ಲದೆ ಉಳಿಯೋದಕ್ಕೆ ಸಾಧ್ಯ ಇಲ್ವಾ? ಅಂದರೆ ಆ ಒಂದು ಬ್ಯೂಟಿಯನ್ನು ಹಾಗೆ ಉಳಿಸ್ಕೊಂಡು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ವಾ? ಇದೆ ಸರ್, ಬಟ್ ಏನು ಗೊತ್ತಾ, ಕೆಲವರಿಗೆ ನ್ಯಾಚುರಲ್ ಆಗಿ ಬಂದಿರುತ್ತೆ, ಎಲ್ಲದು ದೈವದತ್ತವಾಗಿ ಬಂದಿರುತ್ತೆ. ಈಗ ಪರ್ಫೆಕ್ಟ್ ಬಾಡಿ ಇರ್ಬೋದು, ಕೆಲವರು ಟಾಲ್ ಇರ್ತಾರೆ, ಕೆಲವರು ಪರ್ಫೆಕ್ಟ್ ಶೇಪಲ್ಲಿ ಇರ್ತಾರೆ, ಇಲ್ಲ ಅಂತಲ್ಲ. ಕೆಲವರು ಅದು ಆಗಿರಲ್ಲ, ಕೆಲವರು ಫ್ಯಾಟ್ ಅಂದರೆ ಸಿಕ್ಕಾಪಟ್ಟೆ ದಪ್ಪ ಇರ್ತಾರೆ, ಮತ್ತು ಅವರಿಗೊಂದು ಆಸೆ ಇರುತ್ತೆ ನಾವು ಮಾಡ್ಲಿಂಗ್ ಮಾಡಬೇಕು ಅಂತ. ಆವಾಗ ಅವರು ಈಗ ಫಸ್ಟು ಮಾಡ್ಲಿಂಗ್ ಏಜೆನ್ಸಿನ ಇದು ಮಾಡಿದಾಗ, ಕನ್ಸಲ್ಟ್ ಮಾಡಿದಾಗ ಅವ್ರು ಹೇಳ್ತಾರೆ ನೀವು ಸ್ವಲ್ಪ ದಪ್ಪ ಇದ್ದೀರಾ, ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಅಂತ. ಆವಾಗ ಡೆಫಿನೆಟ್ಲಿ ಅವರು ಒಂದು ಹೆಲ್ತ್ ಅಂದರೆ ಸ್ಕಿನ್ ಕ್ಲಿನಿಕ್ಕಿಗೆ ಹೋಗಿ ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಾಗಲಿ, ಅಥವಾ ಕೆಲವರಿಗೆ ಇದಿರಲ್ಲ. ಈಗ ಮಾಡ್ಲಿಂಗ್ ಅಂತ ಹೇಳೋದು ಅದೊಂದು ಏನು ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಅದು ನಾವು ಅಂದರೆ ಅಷ್ಟು ಸುಲಭದಲ್ಲಿಲ್ಲ, ಅದು ತುಂಬ ಕಷ್ಟ ಇದೆ. ಅಲ್ಲ, ಮಾಡ್ಲಿಂಗ್ ಅಂತಂದಾಗ ನಾವು ಬರೀ ಆಸೆ ಪಟ್ಟರೆ ಸಾಲದು, ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು, ಒಂದು ಫಿಟ್ನೆಸ್ ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ಹೌದು, ಈಗ ಕೆಲವರಿಗೆ ಎಲ್ಲರಿಗೂ ಆಸೆ ಇರುತ್ತೆ ಸರ್. ಈಗ ನೀವು ಯಾರನ್ನೇ ಕೇಳಿ, ಈಗ ಮಹಿಳೆಯರಿಗೆ ಅಥವಾ ಬಾಯ್ಸಿಗೆ ಕೇಳಿ ಈ ಮಾಡೆಲ್ ಆಗ್ಬೇಕಾ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಹೆಚ್ಚಿನ ಜನರೆಲ್ಲ ಹೇಳ್ತಾರೆ ಇಷ್ಟ ಇದೆ ನನಗೂ ಮಾಡಬೇಕು ಅಂತ. ಬಟ್ ಕೆಲವರಿಗೆ ಆ ಅರ್ಹತೆ ಇರಲ್ಲ. ಈಗ ಕೆಲವರು ಇಷ್ಟೇ ಉದ್ದ ಇರಬೇಕು, ಇಷ್ಟೇ ಸಪುರ ಇರಬೇಕು, ನೀವು ಹೀಗೆ ಕಾಣಬೇಕು, ನಿಮ್ಮ ಸ್ಕಿನ್ ಹೀಗಿರಬೇಕು, ಕೆಲವರಿಗೆ ಇರಲ್ಲ. ಆವಾಗ ಕೆಲವ್ರ ಹತ್ರ ದುಡ್ಡಿರುತ್ತೆ, ಆವಾಗ ಏನು ಮಾಡ್ತಾರೆ, ಅವರು ಕಾಸ್ಮೆಟಿಕ್ ಸರ್ಜರಿಗೆ ಹೋಗ್ತಾರೆ. ಈಗ ಕೆಲವರು ಏನಂತ ಹೇಳಿದ್ರೆ, ಈಗ ದುಡ್ಡಿದ್ದ ಕೂಡಲೇ ಅವ್ರು ಏನು ಮಾಡ್ತಾರೆ, ಫಸ್ಟು ಕೆಲವರಿಗೆ ಕೂದಲಿಲ್ಲ ಅಂತ ಹೇಳಿದ್ರೆ ಹೇರ್ ಟ್ರಾನ್ಸ್ಪ್ಲಾಂಟಿಗೆ ಹೋಗ್ತಾರೆ, ಬೋಟಾಕ್ಸಿಗೆ ಹೋಗ್ತಾರೆ, ಕೆಲವರು ಫಿಲ್ಲರ್ಸ್ ತಗೊಳ್ತಾರೆ, ಅದಾದಮೇಲೆ ರೇನೋಪ್ಲಾಸ್ಟಿ ಮಾಡ್ತಾರೆ, ಮತ್ತು ಲಿಪೋಸಕ್ಷನ್, ಕೆಲವ್ರದ್ದು ಲಿಪ್ಸ್ ಸರಿ ಇರಲ್ಲ, ಎಲ್ಲ ಸರಿಯಾಗಿರಬೇಕು ನಿಮ್ಮದು ಅಂತ ಹೆಚ್ಚಿನ ಒತ್ತಡವನ್ನು ಕೊಡ್ತಾರೆ ಸರ್. ಅದು ಅಲ್ಲದೆ ಈಗ ನೋಡಿ, ನೀವು ಮೊದಲು ಜಾನ್ವಿ ಕಪೂರ್ ಇರ್ಬೋದು, ಸುಹಾನಾ ಖಾನ್ ಇರ್ಬೋದು, ಖುಷಿ ಕಪೂರ್, ಅನನ್ಯ ಪಾಂಡೆ, ಅವರು ಮೊದಲು ಹೇಗಿದ್ರು ಇಂಡಸ್ಟ್ರಿ ಬರೋದಕ್ಕಿಂತ ಮುಂಚೆ, ಈಗ ಹೇಗಾಗಿದ್ದಾರೆ. ಈಗ ಎಲ್ಲರೂ ಸಹ ಅವ್ರ ಫೋಟೋ ನೋಡಿದ ಕೂಡಲೇ ನನಗೂ ಹಾಗಾಗಬೇಕು, ನನಗೂ ಜಾನ್ವಿ ಕಪೂರ್ ಹಾಗೇ ಇರಬೇಕು, ಕಾಣಬೇಕು. ಅವರು ನಂಬರ್ ಆಫ್ ಸರ್ಜರಿ ಮಾಡಿರ್ತಾರೆ. ನೀವು ಅವ್ರ ಹತ್ರವೇ ಕೇಳಿದರೆ ಹೌದು ನಾನು ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದೇನೆ, ಕಾಸ್ಮೆಟಿಕ್ ಸರ್ಜರಿ ಮಾಡಿದ್ದೇನೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಈಗ ಒಂದು ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ನಾವು ಇದೇ ರೀತಿ ಕಾಣಬೇಕು ಅಂತ ಅವರಿಗೊಂದು ರೂಲ್ಸ್ ಇದೆ ಸರ್. ಯಾಕಂತ ಹೇಳಿದ್ರೆ ಅವರಿಗೆ ಈಗ ಬ್ರೆಡ್ ಆ್ಯಂಡ್ ಬಟರ್ ಅದರಿಂದವೇ ಸಿಗೋದು, ಇಂಡಸ್ಟ್ರಿಯಿಂದವೇ ಸಿಗೋದು. ಈಗ ಅವ್ರು ಹಾಗೆ ಕಾಣಬೇಕು. ಯಾಕಂತ ಹೇಳಿದ್ರೆ ನಂಬರ್ ಆಫ್ ಬ್ರ್ಯಾಂಡ್ ಬಂದು ಅವರಿಗೆ ಅಪ್ರೋಚ್ ಮಾಡ್ತಾರೆ. ಈಗ ಮೂವೀಸ್ ಅವರು ಕೂಡ ಈಗ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್ ಬಂದು ಇದು ಮಾಡುವಾಗ, ಅಪ್ರೋಚ್ ಮಾಡುವಾಗ ನೀವು ಹಾಗೆ ಕಾಣಬೇಕು. ಅದು ಈಗಿಂದಲ್ಲ, ಮೊದಲಿಂದನೂ ಹಾಗೆ. ಅದಕ್ಕೋಸ್ಕರ ನೋಡಿ, ಶ್ರೀದೇವಿ ಅವರು ಕೂಡ ನಂಬರ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡ್ರು, ಕಾಸ್ಮೆಟಿಕ್ ಸರ್ಜರಿ ಮಾಡ್ಕೊಂಡ್ರು. ಅದರಿಂದವೇ ಅದಕ್ಕೆ ಸಿಕ್ಕಾಪಟ್ಟೆ ಸೈಡ್ ಎಫೆಕ್ಟು ಇರುತ್ತೆ ಸರ್. ಅದರ ಬಗ್ಗೆ ಕೂಡ ನಾವು ಮಾತಾಡ್ತಾ ಹೋಗೋಣ. ಪ್ರವೀಣ್ ಅವರೇ, ಬಹುಶಃ ಮೇಡಮ್ ಹೇಳ್ತಾ ಇದ್ರು, ಸಂಗೀತ ಅವ್ರು ಹೇಳ್ತಾ ಇದ್ರು, ಈ ಪ್ಲಾಸ್ಟಿಕ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಇದೇನು ಶಾಶ್ವತನ, ಅಥವಾ ಇದರಿಂದ ಆಗುವಂಥ ಸೈಡ್ ಎಫೆಕ್ಟ್ಗಳು ಏನೇನು ಇರಬಹುದು ಅಂತ? ಪ್ರವೀಣ್ ಅಲ್ಲ, ಶ್ರೀ ಕಶ್ಯಪ್ ಅವ್ರು ಮಾತಾಡೋದು. Yes, ಖಂಡಿತ ಕಾಸ್ಮೆಟಿಕ್ ಶಸ್ತ್ರಚಿಕಿತ್ಸೆ ಏನಿದೆ ಮಾಡಿಸ್ತೇನೆ ಕೂಡ ನಾವು ಯಶಸ್ವಿ ಮಾಡೆಲ್ ಆಗಿರ್ಬೋದು. ನಾನೇ ಒಂದು ಪ್ಲಸ್ ಸೈಜ್ ಮಾಡೆಲ್ ಆಗಿ ನಾನು ಹೇಳ್ತೀನಿ. ಅಂದ್ರೆ ಈಗಿನ ಮಾಡೆಲಿಂಗ್ ಕ್ಷೇತ್ರ ಹೇಗಿದೆ ಅಂದ್ರೆ ಮುಂಚೆ ತರ ಇಲ್ಲ. ಮುಂಚೆ ಈಗಿನ ಬ್ರ್ಯಾಂಡ್ಗಳು ಒಂದು ಪರ್ಫೆಕ್ಷನಿಸ್ಟ್ ತರ ನೋಡ್ತದೆ, ಆದ್ರೆ ಅದನ್ನ ಬರೀ ದೇಹ ಅಷ್ಟೇ ನೋಡಲ್ಲ. ಅಂದ್ರೆ ಈ ಬಾಡಿ ಪಾಸಿಟಿವಿಟಿನೂ ಸಹ ನಾವು ಅಪ್ರೋಚ್ ಮಾಡ್ತೀವಿ. ಕಾನ್ಫಿಡೆನ್ಸ್, ದ ವೇ ಯೋರ್ ಪರ್ಸನಾಲಿಟಿ ಇಸ್ ಆಲ್ ಅಬೌಟ್ ದ ವೇ ಯು ಪ್ರೆಸೆಂಟ್ ಯುವರ್ ಸೆಲ್ಫ್, ಅದಕ್ಕೂ ಸಹ ಬಹಳ ಬಹಳ ಇಂಪಾರ್ಟೆನ್ಸ್ ಕೊಡ್ತೀವಿ. ಆಮೇಲೆ ನಮ್ಮ ಪರ್ಸನಾಲಿಟಿ ಹೇಗೆ ನಾವು ತೋರಿಸ್ತೀವಿ ಒಂದು ಸೊಸೈಟಿನಲ್ಲಿ, ಅಥವಾ ಒಂದು ರ್ಯಾಂಪ್ ವಾಕ್ ಇರ್ಬೋದು, ಅಥವಾ ಮೇಡಮ್ ಹೇಳ್ದಂಗೆ ಬಾಲಿವುಡ್ ಅಲ್ಲಿ ಪ್ಲಸ್ ಸೈಜ್ ಅಂದ್ರೆ ಸ್ಲಿಮ್ ಆಗಿದ್ದಾರೆ, ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಕಾಸ್ಮೆಟಿಕ್ ಸರ್ಜರಿ ಇಲ್ದೇನೆ ಪ್ಲಸ್ ಸೈಜ್ ಬಾಲಿವುಡ್ ಹೀರೋಯಿನ್ಸ್ ಇದ್ದಾರೆ. ವಿದ್ಯಾ ಬಾಲನ್ ಇದ್ದಾರೆ, ಹುಮಾ ಕುರೇಶಿ ಇದ್ದಾರೆ, ಬಹಳಷ್ಟು ಹೀರೋಯಿನ್ಸ್ ಇದ್ದಾರೆ. ಅಂದ್ರೆ ಈ ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಂಡು ಇಟ್ ಇಸ್ ವೆರಿ ಟೆಂಟೇಟಿವ್, ಅಂದ್ರೆ ಅದು ಒಂದಷ್ಟು ವರ್ಷಗಳ ಕಾಲ ಮಾತ್ರ ಉಳಿಯುತ್ತೆ. ಆಮೇಲೆ ಅದರ ನೈಜತ್ವ, ಒರಿಜಿನಲ್ ಫಾರ್ಮ್ಗೆ ಅದು ರಿಯಾಕ್ಟ್ ಆಗೇ ಆಗುತ್ತೆ ಒಂದಲ್ಲ ಒಂದಿನ. ಅಷ್ಟು ವಿಕೋಪಕ್ಕೆ ನಾವು ಅವಕಾಶ ಮಾಡಿಕೊಡೋದಕ್ಕಿಂತ ಇಟ್ ಈಸ್ ದಟ್ ಟು ಬಿ ವೆರಿ ನ್ಯಾಚುರಲ್ ಅಂಡ್ ಎಲ್ಲಿ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಮಾಡಿಸ್ಕೋಬೇಕೇ ಹೊರತು ಅನ್ನೆಸೆಸರಿ ಓಕೆ ನಮ್ಮ ಲಿಪೋಸೆಕ್ಷನ್ ಅಂತ ಹೇಳ್ತಾರೆ, ಅಥವಾ ಲಿಪ್ ಸರ್ಜರಿ ಮಾಡ್ಕೋತಾರೆ, ನನ್ನ ಲಿಪ್ಸ್ ಇಷ್ಟು ಚೆನ್ನಾಗಿ ಕಾಣಿಸ್ಬೇಕು, ಅಥವಾ ಮೆನ್ ಆಗಿರ್ಬೋದು ವುಮೆನ್ ಆಗಿರ್ಬೋದು, ಇಲ್ಲ ಇಷ್ಟು ಸಿಕ್ಸ್ ಪ್ಯಾಕ್ ಮಾಡಬೇಕು, ನ್ಯಾಚುರಲ್ ಆಗಿ ಮಾಡ್ಬೋದು. ನಮ್ಮ ದೇಶದಲ್ಲಿ ಅಂದ್ರೆ ನಮ್ಮ ಭಾರತದಲ್ಲಿ ಸಿಗದಿರುವಂಥ ಗಿಡಮೂಲಿಕೆಗಳೇ ಇಲ್ಲ.
ಹಾಗೂ ಹೆಲ್ತ್ ಬೆನಿಫಿಟ್ಸ್ ಇಲ್ಲದೇ ಇರುವಂತಹ ಒಂದು ಆರೋಗ್ಯಕರವಾದಂತಹ ತಜ್ಞರು ಇಲ್ಲದೇ ಇಲ್ಲ. ಪ್ರತಿಯೊಂದು ನಾವು ದಿನನಿತ್ಯ ಸ್ವೀಕರಿಸುವಂತ ಆಹಾರ ಪದ್ಧತಿಗಳನ್ನ ನಾವು ಪೋಷನ್ ಕಂಟ್ರೋಲ್ ಮಾಡಿ, ಯೋಗ, ಧ್ಯಾನ, ವರ್ಕ್ಔಟ್ ಮಾಡಿ, ವಾಕ್ ಮಾಡಿದ್ರೆ ಆರೋಗ್ಯ ನಮ್ಮ ಕೈಲಿರುತ್ತೆ. ನಮ್ಮ ಆರೋಗ್ಯ ನಮ್ಮ ಕೈಲಿ. ಅದನ್ನ ನ್ಯಾಚುರಲ್ ಬ್ಯೂಟಿ ಸಹ ನಾವು ಅದನ್ನ ನಾವು ಮಾಡ್ಕೋಬಹುದು ಹೊರತು ಇನ್ಸ್ಟೆಡ್ ಆಫ್ ಟ್ರೆಂಡಿಂಗ್ ಇದೆ ಅಂತ ಹೇಳಿ ನಮ್ಮನ್ನ ನಾವು ಒಂದು ಅನ್ವಾಂಟೆಡ್ ಆರ್ಟಿಫಿಷಿಯಲ್ ಮೆಡಿಕಲ್ ಟರ್ಮ್ಗೋಸ್ಕರ ಹೋಗಿ ಹೆಲ್ತ್ ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ನಿಧಾನ ಆದ್ರೂ ಫಾರ್ ಎವರ್ ಇರೋಂಥದ್ದು ನ್ಯಾಚುರಲ್ ಬ್ಯೂಟಿ. ಯು ಹ್ಯಾವ್ ಟು, ಐ ಥಿಂಕ್ ಇಟ್ಸ್ ಬೆಟರ್ ಟು ಸ್ಟಿಕ್ ಆನ್ ದೋಸ್ ಏರಿಯಾಸ್. ಅಂಡ್ ಈಗ ನಾನು ಹೇಳ್ದಂಗೆ ಮುಂಚೆ ಟ್ರೆಂಡ್ ಆಗಿತ್ತು, ಓಕೆ ಒಂದು ಹೀರೋಯಿನ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅವ್ರು 0 ಫಿಗರೇ ಆಗಿರ್ಬೇಕಿತ್ತು, ಒಂದು ಶೇಪ್ ಅಂತ ಮಾಡ್ತಿದ್ರು. ಈಗ ಟ್ರೆಂಡ್ ನಿಜವಾಗ್ಲೂ ಹಾಗಿಲ್ಲ. ಬಾಲಿವುಡ್ ಆಗ್ಲಿ, ಹಾಲಿವುಡ್ ಆಗ್ಲಿ, ಅಥವಾ ಸ್ಯಾಂಡಲ್ವುಡ್, ಯಾವುದೇ ಸಿನಿಮಾ ಕ್ಷೇತ್ರ ಆಗಲಿ, ಮಾಡೆಲಿಂಗ್ ಕ್ಷೇತ್ರ ಆಗಲಿ, ಒಂದು ಬ್ರ್ಯಾಂಡಿಂಗ್ ಆಗಿದ್ರು ಸಹ ಒಂದು ಪರ್ಸನಾಲಿಟಿ ನೋಡ್ತಾರೆ, ಬಾಡಿ ಪಾಸಿಟಿವಿಟಿ ನೋಡ್ತಾರೆ, ಕಾನ್ಫಿಡೆನ್ಸ್ ನೋಡ್ತಾರೆ, ಹೌ ಯು ಪ್ರೆಸೆಂಟ್ ಯುವರ್ ಸೆಲ್ಫ್ ಅನ್ನೋದನ್ನು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಾಟ್ ಜಸ್ಟ್ ಅಂಡ್ ಆಲ್ಸೋ ಇಟ್ಸ್ ಅ ವೆರಿ ನ್ಯಾಚುರಲ್ ಅಥೆಂಟಿಸಿಟಿ. ಹಾಗಾಗಿ ಕ್ಯಾಮ್ರಾ ಮುಂದೆ ನಾವು ಹೇಗಿರ್ತೀವಿ ಅನ್ನೋದನ್ನು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಆರೋಗ್ಯ ನಾವು ಹೇಗೆ ಕನ್ಸಿಸ್ಟೆನ್ಸ್ ಆಗಿ ನಾವು ಕಾಪಾಡ್ಕೊಂಡು ಬರ್ತೀವಿ. ಬಿಕಾಸ್ ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಆಗಿರೋರು ಬಹಳಷ್ಟು ಜನ ಇದ್ದಾರೆ. ಬಾಲಿವುಡ್ ಇರ್ಬೋದು, ಹಾಲಿವುಡ್ ಇರ್ಬೋದು, ನಮ್ಮ ಕನ್ನಡ ಕ್ಷೇತ್ರದಲ್ಲೇ ಅಷ್ಟೇ. ಹೆಲ್ತ್ ಆಗಿದೆ, ಹೆಲ್ತ್ ಅಪ್ಸೆಟ್ ಅದು ಇನ್ನೊಂದ್ ತರನೇ ಟರ್ನ್ ಆಗಿದೆ. ಅದಕ್ಕೆಲ್ಲ ನಾವು ಅವಕಾಶ ಮಾಡ್ಕೊಡೋದಕ್ಕಿಂತ ನ್ಯಾಚುರಲ್ ಆಗಿರೋದೇ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ.